ಸರ್, ನೀವು 5ನೇ ವಯಸ್ಸಲ್ಲಿ ಬಾಲನಟನಾಗಿ ಚಂಚಲ ಕುಮಾರಿ ಅನ್ನೋ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀರಾ. ನಂತರ ಆಗೇನ ಅಣ್ಣವ್ರು ಆಕ್ಟ್ ಮಾಡಿದ ಚಿತ್ರದಲ್ಲಿ ನೀವು ಬಾಲನಟ ಆಕ್ಟ್ ಮಾಡಿದಿರಂತೆ. ಸರ್, ನಮ್ಮ ತಂದೆಯವರು ಅವಾಗ ನನಗೆ 2-3 ಪಿಕ್ಚರ್, ಮುಟ್ಟಿದ್ದೆಲ್ಲ ಚಿನ್ನ, ಶಿವಶರಣೆ ನಂಬಿಯಕ್ಕ ಅಂತ ನಾನು ವಿಷ್ಣು ಇಬ್ಬರು ಆಕ್ಟ್ ಮಾಡಿದೀವಿ ಅದರಲ್ಲಿ. ಆಮೇಲಿಂದ ಚಂಚಲ್ ಕುಮಾರಿ, ಭಕ್ತಚೇತ, ಹೀಗೆ ನನಗೆ ನಮ್ಮ ತಂದೆಯವರು ಆದಷ್ಟು ಫಿಲಮ್ಗಳಲ್ಲಿ ಆಕ್ಟಿಂಗ್ಗೆ ಹಾಕೋರು. ಆಗ ನನಗೂ ರಾಜ್ಕುಮಾರ್ ಅವ್ರಿಗೂ ಆಗ್ಲೇ ಒಂದು ಸಂಬಂಧ. ಅದೇನೋ ನನ್ ಕಂಡ್ರೆ ಅವ್ರಿಗೆ ನನ್ನ ಮೇಲೆ ಒಂಥರ ಪ್ರೀತಿ. ಹೀಗೆ ಬೇಕಾದಷ್ಟು ಪಿಕ್ಚರ್ಗಳಲ್ಲಿ 5-6 ಪಿಕ್ಚರ್ಗಳಲ್ಲಿ ಪಾರ್ಟ್ ಮಾಡಿದೆ. ಬಟ್ ಆಕ್ಟರ್ ಆಗಿ ಇದ್ದಿದ್ ಮೈಂಡ್ ಸಡನ್ ಡೈರೆಕ್ಷನ್ ಕಡೆ ಯಾವಾಗ ಶಿಫ್ಟ್ ಆಯ್ತು ಸರ್? ಇಲ್ಲ, ನನಗೆ ಅದು ಆಕ್ಟಿಂಗ್ ಏನದು ಅಂತ ಥ್ರಿಲ್ ಅನ್ನಿಸ್ಲಿಲ್ಲ. ಆಮೇಲಿಂದ ಅದ್ರ ಮೇಲೆ ಇಂಟ್ರೆಸ್ಟ್ ಬರಲ್ಲ. ನನ್ನ ಮನಸ್ಸು ಕನಸೆಲ್ಲ ನನ್ನ ಕ್ಯಾಮ್ರಾ ಮೇಲೆ ಇತ್ತು. ಶಾರ್ಟು, ಎಡಿಟಿಂಗು, ಸ್ಕ್ರಿಪ್ಟ್ ರೈಟಿಂಗು, ಈ ಕಡೆನೆ ಮೈಂಡ್ ಹೋದ್ರಿಂದ ನನಗೆ ಈ ಕಡೆ ಹಚ್ಚಡ. ಪುಟ್ಟಣ್ಣ ನನಗೆ 2 ಸರಿ ಹೇಳಿದ್ರು, ಬಾರ ನೀನು ಆಕ್ಟ್ ಮಾಡು ಅಂತ. ಆಮೇಲೆ ಭಾರತಿ ರಾಜ ಒಂದ್ಸರಿ ತುಂಬಾ ಗಲಾಟೆ ಮಾಡ್ಬಿಟ್ರು ಬಂದು, ಬಾ ನೀನೊಂದು ತಮಿಳ್ ಪಿಕ್ಚರ್ ಆಕ್ಟ್ ಮಾಡು ಅಂತ. ನನಗೇನೋ ಅದು ಅನ್ನಿಸ್ಲಿಲ್ಲ ಆಕ್ಟ್ ಮಾಡಬೇಕು ಅಂತ. ನನ್ನ ಕ್ಯಾಮ್ರಾ ಡೈರೆಕ್ಷನ್ ಈ ಕಡೆಗೆ ಆಗೋಯ್ತು. ಪುಟ್ಟಣ್ಣವ್ರ ಜೊತೆ ಆ ಅನುಭವ ಹೇಗಿದೆ ಸರ್? ಪುಟ್ಟಣ್ಣವ್ರ ಜೊತೆ ಒಬ್ಬ ಡೈರೆಕ್ಟರ್ ಆದವನು ಹಿಟ್ಲರ್ ಆಗಿರ್ಬೇಕು, ಚಾಣಕ್ಯ ಆಗಿರ್ಬೇಕು, ಗಾಂಧಿ ಆಗಿರ್ಬೇಕು, ಸಮ್ ಟೈಮ್ ಬೆಗ್ಗರು ಆಗಿರ್ಬೇಕು. ಹೌದು, ಯಾಕೆಂದ್ರೆ ಎಲ್ಲಾನು ಬೇಕಲ್ಲ. ಕಮಾಂಡ್ ಬೇಕು ಅಂದ್ರೆ ಹಿಟ್ಲರ್ ಆಗ್ಬೇಕು, ಸ್ವಲ್ಪ ಕೆಲಸ ಆಗ್ಬೇಕು ಅಂದ್ರೆ ಬೆಗ್ಗ ಮಾಡ್ಬೇಕು, ಬುದ್ಧಿ ಬೇಕು ಚಾಣಕ್ಯನಿಗೆ. ಅವರು ಯಾರನ್ನು ಕೇರೆ ಮಾಡ್ತಿರ್ಲಿಲ್ಲ. ಇವತ್ತು ಕನ್ನಡ ಇಂಡಸ್ಟ್ರಿನಲ್ಲಿ ಆ ಡೈರೆಕ್ಟ್ರಿಗೆ ಆ ಸೀಟಿಂದ ಕೆಳಗೆ ಇಳಿಸ್ಬಿಟ್ಟಿರೋದ್ರಿಂದನೇ ಈ ಕನ್ನಡ ಇಂಡಸ್ಟ್ರಿ ಇವತ್ತು ಈ ಲೆವೆಲ್ ಅಲ್ಲಿ ಇರೋದು. ಡೈರೆಕ್ಟ್ರಿಗೆ ಖಂಡಿತವಲ್ಲ ಇಲ್ಲ, ಒಂದು ಡಿಸಿಷನ್ ತಗೊಂಡ್ಬಿಟ್ರೆ ಆ ಡಿಸಿಷನ್ ತೆಗಿತಾ ಇರ್ಲಿಲ್ಲ. ಒಂದ್ ಶಾರ್ಟ್ ಇಟ್ಬಿಟ್ರೆ ಪ್ರಾಣ ಹೋಗ್ಲಿ, ಆ ಶಾರ್ಟ್ ನ ಚೇಂಜ್ ಮಾಡ್ತಿರ್ಲಿಲ್ಲ. ರೈಟ್. ನಂತರ ನಾಗಕನ್ಯೆ ಚಿತ್ರದ ಮೂಲಕ 1975 ಅಲ್ಲಿ ನೀವು ಸ್ವತಂತ್ರ ನಿರ್ದೇಶಕರಾಗ್ತೀರಿ. ಸಿನಿಮಾ ಹೇಗೆ ಹುಟ್ಕೊಳ್ತು? ಅದೇನಾಯ್ತು ಅಂದ್ರೆ, ನಮ್ಮ ತಂದೆಯವರು, ನಾವು 3-4 ಜನ ಬ್ರದರ್ಸ್ ಮನೇನ, ನಾಗರಾಜ್ ಸಿಂಗು, ನಾನು, ನನ್ನ ತಮ್ಮ ಎಲ್ಲ ಒಬ್ಬೊಬ್ಬರಿಗೊಂದೊಂದು ಪ್ರಾಜೆಕ್ಟ್ ಕೊಡೋರು. ಇದನ್ನ ನೀನ್ ಮಾಡು, ಇದನ್ನ ನೀನ್ ಮಾಡು ಅಂತ. ಸರಿ, ನನಗೆ ಇದು ಕೊಟ್ರು. ಆವಾಗ ಈ ಪಿಕ್ಚರ್ನ ನಮ್ಮ ತಂದೆಯವರು MP ಶಂಕರ್ ಹಾಕು ಅಂತ. ನಾನು ಬೇಡ ತೂಗುದೀಪ ಶ್ರೀನಿವಾಸ್ ಹಾಕ್ತೀನಿ ಅಂತ ಹೇಳಿ, ನನಗೆ ಅವ್ರಿಗೆ ಒಂದು ಬಹಳ ಫ್ರೆಂಡ್ಶಿಪ್ ಇತ್ತು. ಅಂಬರೀಷ್ ಅವನ್ ಚಿಕ್ಕ ಕ್ಯಾರೆಕ್ಟರ್. ವಿಷ್ಣು ನಿಮಗೆ ಗೊತ್ತು ನನಗೆ ಹೇಗೆ, ಯಾಕೆಂದ್ರೆ ಚಿಕ್ಕನ್ನಿಂದ ನಾವಿಬ್ರು ಜೊತೆಲೇ ಬೆಳೆದಿದ್ದು. ಸೊ ಹೀಗೆ ಒಂದು ಪಿಕ್ಚರ್ ಮಾಡಿದೆ. ಇಟ್ ಡಿಡ್ ಎ ವೆರಿ ಗುಡ್ ಬಿಸ್ನೆಸ್. ನನಗೆ ಒಳ್ಳೆ ಪ್ರಾಫಿಟ್ ಬಂತು ಆ ಕಾಲದಲ್ಲಿ. ಅದಾದ್ಮೇಲೆ ನನ್ನ ಮೈಂಡ್ ಚೇಂಜ್ ಆಯ್ತು. ಇನ್ನು ಬ್ಲ್ಯಾಕ್ ಅಂಡ್ ವೈಟು ಫೋಕ್ಲೋರ್ ಎಲ್ಲ ಮಾಡಬೇಕು, ಹೊಸ್ತರ ಏನಾದರೂ ಮಾಡಬೇಕಲ್ಲ ಅಂತ ಐ ಸ್ಟಾರ್ಟೆಡ್ ಡಿಸ್ಕವರಿಂಗ್ ದಿ ನೆಕ್ಸ್ಟ್ ಐಡಿಯಾ. ನಾಗರಹೊಳೆ ಬರೀ ಜಂಗಲಲ್ಲೇ ಶೂಟ್ ಮಾಡಬೇಕು, 100 ಆನೆಗಳು ಇಟ್ಕೊಂಡು, ಗ್ರಾಫಿಕ್ಸ್ ಇಲ್ಲದೆ ಆ ತರ ಒಂದು ಸಾಹಸ ಮಾಡಬೇಕು ಅಂತ ಐಡಿಯಾ ಹೊಳಿತು ನಿಮಗೆ? ನನಗೆ ಈ ಬುಕ್ಸ್ ತಗೊಳ್ಳೋದು ಬಹಳ ಇಂಟ್ರೆಸ್ಟ್. ಎಲ್ಲೋದ್ರು ಏರ್ಪೋರ್ಟ್ ಆಗ್ಲಿ, ಇವತ್ತಿಗೂ ಅಂಕಿತಾ ಬುಕ್ ಶಾಪ್ ಆಗ್ಲಿ, ಗೀತಾ ಬುಕ್ ಹೌಸ್ಗೆ 1 hour 2 hours 15 ದಿವಸಕ್ಕೆ ಒಂದ್ಸರಿ ಹೋಗಿ ಸ್ಪೆಂಡ್ ಮಾಡ್ಬೇಕಾದ್ರೆ, ಅಲ್ಲಿ ಮೈಸೂರಲ್ಲಿ ನನಗೆ ಒಂದು ಬುಕ್ ಸ್ಟೋರ್ ಅಲ್ಲಿ ಆ ಕಾಲದಲ್ಲಿ ತಿರುಗಿಸೋ ಬುಕ್ ಇಟ್ಟಿರ್ತಾರೆ. ಅಲ್ಲಿ ಒಂದು ಪುಸ್ತಕ ತೆಗೆದು ನೋಡಿದಾಗ ಎನಿಟ್ ಬೈಟನ್ ಅಂತ ಒಂದು ಸೀರೀಸ್ ಬರೋದು. ಅದರಲ್ಲಿ ಒಂದು ಥಾಟ್ ಇತ್ತು, ಚಿಲ್ಡ್ರನ್ ಅಂಡ್ ದೊಡ್ಡವ್ರದ್ದು ಒಂದು ಕತೆ. ಯಾತಕ್ಕೆ ಅವಾಗ ಕಮರ್ಷಿಯಲಿ ಕೂಡ ಮಕ್ಕಳು ಬಂದ್ರೆ ಸಿನಿಮಾಗೆ ಫ್ಯಾಮಿಲಿ ಎಲ್ಲ ಬರ್ತಾರೆ, ಒಳ್ಳೆ ಫಿಲ್ಮ್ಸ್ ಮಾಡಿದ್ರೆ ಇಟ್ ವಿಲ್ ಬಿ ಎ ಗುಡ್ ಅಂತ ಹೇಳಿ ನಾಗರಹೊಳೆನ ಅಟೆಂಪ್ಟ್ ಮಾಡಿದೆ. ಯಾವ ಗ್ರಾಫಿಕ್ ಇಲ್ಲ. ಆ ಕಾಲದಲ್ಲಿ 100 ಆನೆ ಕೊಟ್ಬಿಟ್ಟಿದ್ರು ನನಗೆ. ಹೆಂಗೆ ತೆಗಿಯೋದು, ಲೆನ್ಸ್ ಇಲ್ಲ, ಮಿಚಲ್ ಕ್ಯಾಮ್ರಾ, ಎ ರಿಫ್ಲೆಕ್ಸ್ ಆಗ್ತಾನೆ ಬಂದಿತ್ತು. ಸೊ ಅದನ್ನ ಆ ಕಾಲದಲ್ಲಿ ಮಚಾನ್ಗಳು ಮಾಡಿಸಿ ಟಾಪ್ ಶಾಟ್ ತೆಗೆದು, ಲೋ ಆಂಗಲ್ ಶಾಟು, ಎ ರಿಫ್ಲೆಕ್ಸ್ ಇಟ್ಟು ಆ ಮಚಾನ್ ಬೀಳಿಸೋ ಸೀನು. ಆಮೇಲೆ ಚಿನ್ನಪ್ಪ ದೇವರು ಒಂದ್ ದಿವಸ ಪಿಕ್ಚರ್ ನೋಡಿದ್ರು. ಅವರ ಹೋಗಿ ನೋಡಿದಾಗ ಆ ಶಾರ್ಟ್ ಎಪ್ರಿಯಪ್ಪ ಎಡ್ತೇನಿ ಅಂತ ಆ ಹುಡುಗನ್ನ ಎಡ್ಕೊಂಡು ಹೋಗೋದು. ಆಮೇಲೆ ಆ ನಾಗರ ಇದು ಹೆಬ್ಬಾವು ಆಕೆ ಮೇಲೆ ಬೀಳೋದು. ಆಮೇಲೆ ಕ್ಲೈಮ್ಯಾಕ್ಸ್ ನೆಕ್ಸಲೈಟ್ ಆಗ್ಲೇನೆ ಬಂದಿದ್ರು ಅಂತ ನಾವು ಕತೆ ಬರೆಯಕ್ಕೆ ರಿಸರ್ಚ್ ಹೋದಾಗ ಅಂಬರೀಷನ್ ಕ್ಯಾರೆಕ್ಟರ್ ಸಿಕ್ಕಿದ್ದು ನನಗೆ ಅಲ್ಲೇನೆ. ಒಬ್ಬ ವ್ಯಾನ್ ಡ್ರೈವರ್ ಇದ್ದ, ಅಂತೋನಿ ಅಂತ. ಅವ್ನು ಹಿಂಗೇನೆ ಕಾಡ್ ಒಳಗಡೆ ಹೊಡ್ಕೊಂಡು ಹೋದಂದ್ರೆ ಜೀವವೇ ಇರ್ತಿರ್ಲಿಲ್ಲ, ಬರುತ್ತೋ ಇಲ್ವೋ ಅಂತ. ಅವ್ನು ಹಂಗೆ ಮಾತಾಡೋದು ಕೂಡ, ರಫ್ ಆದ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ ತೆಗೆದು ಅದ್ರಲ್ಲಿ ಹಾಕಿದ್ವಿ ಅಂಬರೀಷನ್ ಕ್ಯಾರೆಕ್ಟರ್ನ. ಅವಾಗ ಸುಂದರ್ ಕೃಷ್ಣ ಕ್ಯಾರೆಕ್ಟರ್ ಅಲ್ಲಿ ತಗೊಂಡ್ಬಂದು ಸಕಲೇಶ್ಪುರದಲ್ಲಿ ಟ್ರೈನ್ ಬ್ಲಾಸ್ಟ್ ಮಾಡೋದು ತರಬೇಕು ಅಂತ ಹೇಳಿ ನನಗೆ ಆಸೆ ಇತ್ತು. ಅವಾಗ ಇನ್ನು ಟ್ರೈನೇ ಬಂದಿರಲಿಲ್ಲ. ಆ ಟ್ರ್ಯಾಕ್ ಹಾಕ್ತಾ ಇದ್ರು, 16 ಟನ್ನಲ್ಲಿದೆ, ಒಂದು 6 ಕಿಲೋಮೀಟರ್ನಲ್ಲಿ. ಸೊ ಇಲ್ಲಿ ಶೂಟ್ ಮಾಡಲೇಬೇಕು ಅಂತ, ಏನಾದರೂ ಆಗಲಿ ಅಂತ. ನಮ್ಮ ತಂದೆ ಬಂದ್ಬಿಟ್ಟು ಬೈದ್ಬಿಟ್ಟು ಹೊಟ್ಟೋದ್ರು ನನಗೇನೆ, ಬುದ್ಧಿಗಿದ್ಯಾ ಇಲ್ಲಿ ಇದ್ರ ಮೇಲೆ, ಈ ಬ್ರಿಡ್ಜ್ ಮೇಲೆ ಮಕ್ಕಳಿಗೆಲ್ಲ ಹಾಕ್ಸ್ಬಿಟ್ಟಿದ್ಯಾ, ಅಂಬರೀಷ್ನೆಲ್ಲ ಹಾಕ್ಬಿಟ್ಟಿದ್ಯಾ ಅಂತ. ಏನೂ ಆಗೋದಿಲ್ಲ ಅಂತ. ಯಾಕಂದ್ರೆ ನಾನು ಧೈರ್ಯ ಕಳ್ಕೊಬಾರ್ದಲ್ಲ, ಆರ್ಟಿಸ್ಟ್ ಇರ್ಬೇಕಲ್ಲ. ಅಲ್ಲಿ MGR ಕೂಡ ಬಂದ್ಬಿಟ್ಟು ವಾಪಸ್ ಹೊಟ್ಟೋಗ್ಬಿಟ್ಟಿದ್ರು, ಅವ್ರ ಕೈ ಶೂಟ್ ಮಾಡಕ್ ಆಗ್ಲಿಲ್ಲ. ಸೊ ಅಲ್ಲಿ ಹೋಗಿ ಶೂಟ್ ಮಾಡಿದ್ವಿ. ಇದು ಒಂದು ಟ್ರೆಂಡ್ ಸೆಟರ್ ಆಯ್ತು. ಒಂದು ಮೇಕಿಂಗ್ ಸ್ಟಿಲ್ ಸಿಕ್ಕಿದೆ. ಅದೇನ್ ಸರ್, ಚೀಟನ ಒಳ್ಳೆ ಬೆಕ್ಕು ಇಟ್ಕೊಂಡಿದ್ದೀರಾ ನೀವು? ಇಲ್ಲ, ಅದರದೊಂದು ದೊಡ್ಡ ಕತೆ. ಏನ್ ಸರ್? ನಾನು ಮದ್ರಾಸ್ಗೆ ಹೋದೆ, ಹುಲಿ ಗೋವಿಂದರಾಜ್ ಅಂತ. ಹುಲಿ ಗೋವಿಂದರಾಜ್ ಅವ್ನ ಮನೆಗೆ ಹೋದಾಗ ಅವನೇನು ಹೇಳ್ದ, ಸರ್ ನನ್ನ ಕೆಲವು ಕಂಡೀಷನ್ ಇದೆ, ನನ್ನ ಹತ್ರ ಚಿರತೆ, ಮೊಸಳೆ, ಹುಲಿ ಎಲ್ಲ ಇದೆ, ಬಟ್
ನನ್ನ ಇಬ್ಬರು ಹೆಂಡ್ತೀರು ಬರಬೇಕು, ನಂದು 2 ಕಾರ್ ಇದೆ ಅದು ತರಬೇಕು ಅಂತ. ನೀನೇನೇ ಅಲ್ಲಿ ಶೂಟಿಂಗಿಗೆ ಅಂತ. ಸರ್ ಇದೇ ಹೆಂಗ ಕಂಡೀಷನ್ ಸರ್ ಅಂತ. ಸರಿ ಹಾಳಾಗೋಲಿ ಅಂತೇಳಿ 2 ಲಾರಿ ಅವು ಇವು ತಗೊಂಡು, ಆ ಕಾಲದಲ್ಲಿ ಇಷ್ಟೆಲ್ಲ ರಿಸ್ಟ್ರಿಕ್ಷನ್ ಇರಲಿಲ್ಲ. ಎನಿಮಲ್ ಒಂದು ಸ್ಟೇಟಿಂದ ಒಂದು ಸ್ಟೇಟಿಗೆ ಬರ್ಬೇಕಾದ್ರೆ ಸರ್ಟಿಫಿಕೇಟು ಎಲ್ಲ ಮಾಡಿಸ್ತಿದ್ದ. ಸರಿ ಶೂಟಿಂಗಿಗೆ ಬಂದ್ವಿ. ದಿನ ಇವ್ರು ನನ್ನ ಹತ್ರ ಕಂಪ್ಲೇಂಟ್ ಕೊಟ್ಟ ಒಂದಿನ, ಸರ್ ನಿಮ್ಮ ಭಟ್ಟ ತುಂಬ ಖಾರ ಹಾಕ್ಬಿಡ್ತಾನೆ, ನನಗೆ ಆ್ಯಸಿಡ್ ಅಲ್ಸರ್ ಇದೆ ಸರ್, ಖಾರ ಹಾಕ್ಬೇಡಿ ಹೇಳಿ ಸರ್. ನಾವು ಹೇಳಿದ್ವಿ ಯೂನಿಟ್ಗೆ ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡೋಕ್ಕಾಗಲ್ಲಪ್ಪ, ನಿನ್ಗೆ ಬೇಕಾದ್ರೆ ಒಂದು ಕಿಚನ್ ಕೊಟ್ಬಿಡ್ತೀವಿ ನೀನು ಮಾಡ್ಕೊಂತ. ಇಲ್ಲ ಸರ್ ಅದೆಲ್ಲ ಕಲ್ತ ನಾನು ಹೋಗ್ತೀನಿ ಇಲ್ಲಿಂದ ಅದು. ಸರಿ ಆಯಿತು, ಬಟ್ಟನ್ ಕರೆದ್ಬಿಟ್ಟು ಸ್ವಲ್ಪ ಖಾರ ಕಮ್ಮಿ ಹಾಕಪ್ಪ ಅಂತ. ನೆಕ್ಸ್ಟ್ ಡೇ ನೋಡ್ತೀವಿ ಶೂಟಿಂಗಿಗೆ ಊಟನೇ ಇಲ್ಲ. 40 ಕಿಲೋಮೀಟರ್ ಕಾಡಲ್ಲಿ ಹೋಗ್ಬಿಟ್ಟಿದ್ದೀವಿ. ಏನು ಬಂದಿಲ್ಲ ಅಂತ ನಾನು, ವಿಷ್ಣು, ಅಂಬರೀಷ್ ಎಲ್ಲ ಅಲ್ಲಿ ಆ ಬಿದ್ರದ್ದು ಇದಿತ್ತು, ಇದನ್ನ ಇಟ್ಕೊಂಡು ಬಟ್ಟನ್ಗೆ ಹೊಡಿಬೇಕು ಅಂತ ಬಂದರೆ, ಆ ಬಟ್ಟನ್ನ ಹುಲಿ ಬೋನಲ್ಲಿ ಕೂಡ ಹಾಕ್ಬಿಟ್ಟಿದ್ದಾನೆ ಇವನು. ಇಲ್ಲಿ ಹುಲಿ, ಇಲ್ಲಿ ಬಟ್ಟ. ಇವನ್ ಮೇಲ್ಗಡೆ ಚೇರ್ ಹಾಕೊಂಡು ಕೂತ್ಬಿಟ್ಟಿದ್ದಾನೆ. ಹಿಂಗೆ ತೆಗೆದ್ರೆ ಆ ಬಟ್ಟ ಪಾಪ ನಡುಕ್ತಾ ಇದ್ದಾನೆ. ಏನೇ ಅಂದ್ರೆ, ಸರ್ ಇನ್ನೀಗ ಕೂಡ ಇವ ಖಾರ ಪಟ್ಟಿರ್ಕಾನ ಸರ್, ಖಾರ ಹಾಕದ ಅಂತ ಹುಲಿ ಬೋನಲ್ಲಿ ಕೂಡ ಹಾಕ್ಬಿಟ್ಟಿದ್ದಾನೆ. ಈ ಥರದ ಅಡ್ವೆಂಚರ್ ಎಲ್ಲ ಮಾಡಿ. ಸೊ ಇದೆಲ್ಲ ಒಂಥರ, ಯಾಕೆಂದ್ರೆ ಅವಾಗ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಎನಿಮಲ್ ಜೊತೆನಲ್ಲಿ. ಹಾಗೆ ಹುಲಿ, ಚಿರತೆ ಎಲ್ಲ ಫ್ರೆಂಡ್ಶಿಪ್. ನಂತರ 1981 ನಲ್ಲಿ ಅಂತ ಅನ್ನೋ ಸಿನಿಮಾ ಮಾಡಕ್ ನೀವು ಹೊರಡ್ತೀರಿ. ಅದರ ನಾಯಕ ನಟನಾಗಿ ನೀವು ಮೊದಲು ಅಪ್ರೋಚ್ ಮಾಡಿದ್ ಯಾರನ್ನ? ಯಾರು ನಿಮ್ಮ ಮನಸ್ಸಲ್ಲಿ ಫಸ್ಟ್ ಯಾರಿದ್ರು? ಏನಾಯ್ತು, ನಾಗರಹೊಳೆಯಲ್ಲಿ ಒಂದು ಇಮೇಜ್ ಬಂದ್ಬಿಡ್ತು ಅಂಬರೀಷ್ಗೆ. ಇವನ್ಗೆ ಸುಮ್ಮನೆ ನಾನು ರೇಗಿಸ್ವೆ, ಇಲ್ಲ ಟ್ರಂಕು ಅಂತ. ಯಾಕೆಂದ್ರೆ ಇವನ್ಗೆ 2 ಪಿಕ್ಚರಲ್ಲೂ ಒಂದು ಟ್ರಂಕ್ ಹಿಡ್ಕೊಂಡು ಹೋಗೋ ಶಾರ್ಟ್ ಕೊಟ್ಟಿದ್ರು ಪುಟ್ಟಣ್ಣವರು. ನಾನು ಅಲ್ಲೇ ನೀನು ಟ್ರಂಕ್ ತರ ಎಲ್ಲ ಮಾಡಲ್ಲ, ನಾನು ಕೊಡೋ ದೊಡ್ಡ ಕ್ಯಾರೆಕ್ಟರ್ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದು ಇವನ್ಗೆ ನಾಗರಹೊಳೆಯಲ್ಲಿ ಯಾವಾಗ ಚಿಲ್ಲರೆ ಎಸೆಯೋದಕ್ಕೆ ರಾಜ್ಕುಮಾರ್ ಆದ್ಮೇಲೆ ಒಬ್ಬ ಹೀರೋಗೆ ಎಸೆದ್ರು ಅಂದ್ರೆ ಇಟ್ ವಾಸ್ ಅಂಬರೀಷ್. ಅಲ್ಲಿಂದ ಆದ್ಮೇಲಿಂದ ನನ್ನ ತಮ್ಮ ಯಾವಾಗಲೂ ಹೇಳುವ, ಒಂದು ಕತೆ ಬರ್ತಾ ಇದೆ ಸುಧಾಲಿ, ಜನ ಎಲ್ಲ ಬುಧವಾರದಿಂದಾನೇ ಕಾಯ್ತಾ ಇದ್ದಾರೆ ನೀನು ಓದು ಅಂತ. ಒಂದು ದಿವಸ ಸುಮ್ಮನೆ ಮಳೆ ಬಂದ್ಬಿಡ್ತು ಅಂತ ಓದ್ದೆ, ಥ್ರಿಲ್ ಆಯ್ತು. ಫಸ್ಟ್ ಚಾಯ್ಸು ರಜನಿಕಾಂತ್ ಹತ್ರ ಹೋಗಿ 1000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಶೂಟ್ ಮಾಡೋದು ಅಂತೆಲ್ಲ ಪ್ಲಾನ್ ಆಯಿತು. ಫೋಟೋ ಶೂಟು, ಆ ಚೇರ್ ಮೇಲೆ ಕಟ್ಟಿ ತೆಗಿಯೋದು ಅಂತ ಹೇಳಿ. ಅದೇನೋ ಒಂದು ಕಾರಣಕ್ಕೆ ಮಿಸ್ ಆಗೋಯ್ತು, ಅದಾಗಲೇ ಇಲ್ಲ. ಸರಿ ರಜನಿಕಾಂತ್ ಇಲ್ಲ ಅಂತ ಆಯ್ತು. ಆಮೇಲೆ ಎಲ್ಲರೂ ರಾಜ್ಕುಮಾರ್ ಹಾಕಿ. ನಾನು ರಾಜ್ಕುಮಾರ್ಗೆ ಆಗೋದಿಲ್ಲಪ್ಪ, ಯಾಕೆಂದ್ರೆ ಅವರು ಮೆಗಾ ಸ್ಟಾರ್. ಅವಾಗ ರಾಜ್ಕುಮಾರ್ಗೆ ಅಂತ ಆಡಿಯನ್ಸ್ ಸಿನಿಮಾ ನೋಡ್ತಾರೆ. ಈ ತರ ಹೊಸ ಸೀನ್ಗಳನ್ನ ಉಗುರು ಕಿತ್ತೋದು, ಗರ್ಭಿಣಿ ಹೆಂಗಸನ್ನು ಹೊಡಿತಿದ್ರು, ಅವ್ರು ಹೆಂಗ್ ಕೂತ್ಕೊಳ್ಳೋದು, ಅವ್ರು 4 ಹೊಡಿಬೇಕು, ಅದು ಕಮರ್ಷಿಯಲ್ ಇದು. ಸರಿ ನಾನು ಹೋಗಿ ರಾಜ್ಕುಮಾರ್ ಅವ್ರನ್ನ ಮೀಟ್ ಮಾಡಿದೆ. ಸರ್ ಎಲ್ಲರೂ ಈ ತರ ಹೇಳ್ತಾರೆ, ಇದು ನಿಮ್ಗೆ ಸೂಟ್ ಆಗಲ್ಲ ಸರ್, ಇದು ಈ ಥರ ಸೀನ್ಗಳಿದೆ, ಜನ ಒಪ್ಪಲ್ಲ, ನನ್ನ ಹಿಡ್ಕೊಂಡು ಹೊಡೆದು ಬಿಡ್ತಾರೆ ಸರ್ ಅಂತ. ಆಮೇಲೆ ವಿಷ್ಣು ಹೇಳಿದ್ರು. ನಾನು ಹೇಳಿದೆ ವಿಷ್ಣು ನಿನಗೂ ಆಗೋದಿಲ್ಲ, ಬೇಡ ಬಿಟ್ಬಿಡು ಅಂತ. ಯಾರನ್ನ ಹಾಕೋದು ಅಂತ ಇದೊಂದು ದೊಡ್ಡ ಕ್ವಶನ್ ಆಗೋಗ್ಬಿಡ್ತು. ಕೊನೆಗೆ ಒಂದು 5 ಡೇ ಅಂಬರೀಷನ್ ಯಾಕೆ ಟ್ರೈ ಮಾಡಬಾರ್ದು ಅಂತ. ಯಾಕೆಂದರೆ ಆ ಬುಕ್ಕಲ್ಲಿ ಕನ್ವರ್ಲಾಲ್ ಕ್ಯಾರೆಕ್ಟರ್ ಇರಲಿಲ್ಲ, ಬರೀ ಹೆಸರಿತ್ತು ಕನ್ವರ್ಲಾಲ್ ಅಂತ. ಕ್ಲೈಮ್ಯಾಕ್ಸ್ ಇರಲಿಲ್ಲ, ಕ್ಲೈಮ್ಯಾಕ್ಸ್ ಮಾಡಿದ್ವಿ. ಹೇಗೆ ಮಾಡಬೇಕು ಅಂತೇಳಿ ಅಂಬರೀಷ್ನ ಹಾಕಿದ್ವಿ. ಈ ಕುತ್ತೆ ಕನ್ವರ್ಲಾಲ್ ಡೈಲಾಗ್ ಇರಲಿಲ್ಲ ಒರಿಜಿನಲಿ? ಇಲ್ಲೇ ಇಲ್ಲ, ಅದೆಲ್ಲ ಕ್ರಿಯೇಟ್ ಮಾಡಿದ್ದು.